ಹೊಸ GST ರೇಟ್ ಅನೌನ್ಸ್ ಆಗ್ತಾ ಇದೆ. ಇದರಿಂದ ಆಲ್ಮೋಸ್ಟ್ ಎಲ್ಲಾ ಪ್ರಾಡಕ್ಟ್ಸ್ ರೇಟ್ ಕಮ್ಮಿ ಆಗ್ತಾ ಇದೆ. ಯಾವ್ಯಾವ ಪ್ರಾಡಕ್ಟ್ ರೇಟ್ ಕಮ್ಮಿ ಆಗ್ತಾ ಇದೆ ಅಂತ ತಿಳ್ಕೊಳ್ಳೋದಕ್ಕೆ ವಿಡಿಯೋನ ಕೊನೆವರೆಗೂ ನೋಡಿ. ಇದು ಒಂದು ನಾರ್ಮಲ್ ಚೇಂಜ್ ಅಲ್ಲ, ಕಂಪ್ಲೀಟ್ ಸಿಸ್ಟಮ್ ನೇ ಚೇಂಜ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ದಿಸ್ ಇಸ್ ಡೇ 11. ಮುಂಚೆ ಇದ್ದಿದ್ದ GST ನಲ್ಲಿ 5%, 12%, 18%, 28% ಅಂತ 4 ಸ್ಲಾಬ್ಸ್ ಇತ್ತು. ಆದ್ರೆ ಈಗ ಸಿಂಪಲ್ ಆಗಿ 5% ಅಂಡ್ 18% ಮಾಡಿದ್ದಾರೆ. ಲಕ್ಸುರಿ ಐಟಮ್ಸ್ ಮತ್ತೆ ಟೊಬ್ಯಾಕೋ, ಹೆಲ್ತ್ ಹಾರ್ಮ್ ಮಾಡುವಂತ ಐಟಮ್ಸ್ ಗೆ 40% ಮಾಡಿದ್ದಾರೆ. ಡೈಲಿ ಯೂಸ್ ಮಾಡ್ತಾ ಇದ್ದ ಐಟಮ್ಸ್, ಸೋಪ್, ಶಾಂಪೂ, ಪ್ಯಾಕೇಜ್ ಫುಡ್, ಹಾಲು, ಪನ್ನೀರ್, ಇದ್ರ ಮೇಲೆಲ್ಲ ಮುಂಚೆ 12% ಅಂಡ್ 18% ಇತ್ತು. ಆದ್ರೆ ಈಗ ಅದನ್ನ 5% ಮಾಡಿದ್ದಾರೆ. ಸ್ವಲ್ಪ ಐಟಮ್ಸ್ ಮೇಲೆ 0% ಕೂಡ ಮಾಡಿದ್ದಾರೆ. ಎಜುಕೇಶನಲ್ ಐಟಮ್ಸ್, ಪೆನ್ಸಿಲ್, ಬುಕ್ಸ್, ಹೆಲ್ತ್ ಕೇರ್, ಇನ್ಶೂರೆನ್ಸ್, ಇದ್ರ ಮೇಲೆಲ್ಲ 12 ಅಂಡ್ 18% ಇತ್ತು. ಬಟ್ ಈಗ 0 ಅಂಡ್ 5% ಆಗಿ ಕಮ್ಮಿ ಮಾಡಿದ್ದಾರೆ. ಎಲೆಕ್ಟ್ರಾನಿಕ್ಸ್, AC, ಟಿವಿ, ವಾಷಿಂಗ್ ಮಿಷಿನ್, ಇದ್ರ ಮೇಲೆಲ್ಲ 28% ಇತ್ತು. ಅದನ್ನ 18% ಆಗಿ ಕಮ್ಮಿ ಮಾಡಿದ್ದಾರೆ. ಟೊಬ್ಯಾಕೋ ಐಟಮ್ಸ್, ಸಿಗರೇಟ್ ಮತ್ತೆ ಲಕ್ಸುರಿ ಐಟಮ್ಸ್ ಮೇಲೆ 28% ಇತ್ತು. ಅದನ್ನ 40% ಆಗಿ ಜಾಸ್ತಿ ಮಾಡಿದ್ದಾರೆ. ಈ ಹೊಸ GST ರೇಟ್ಸ್ ಸೆಪ್ಟೆಂಬರ್ 22ನೇ ತಾರೀಕಿಂದ ಅಪ್ಲೈ ಆಗುತ್ತೆ. ಆದ್ರೆ ಗವರ್ಮೆಂಟ್ ಗೆ 3,000 ಕೋಟಿಯಿಂದ 48,000 ಕೋಟಿವರೆಗೆ ರೆವೆನ್ಯೂ ಲಾಸ್ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ನ ಕಮೆಂಟ್ ಮಾಡಿ. ಇದೇ ರೀತಿ ಎಲ್ಲಾ ವಿಷಯನೂ 1 ನಿಮಿಷದೊಳಗಡೆ ತಿಳ್ಕೊಬೇಕು ಅಂತಂದ್ರೆ ನಿಮ್ಗೆ ಗೊತ್ತು ಏನ್ ಮಾಡಬೇಕು ಅಂತ.